ನಮ್ಮ ಚಿಕ್ಕಪ್ಪನ ಮಗಳು ಸರ್. ಸಣ್ಣ ವಯಸ್ಸಲ್ಲೇ ಅವ್ರ ತಂದೆ ತೀರೋಗಿದ್ರು. ಅವ್ರು ನಮ್ಮ ಚಿಕ್ಕಮ್ಮವರು ಸಣ್ಣಗಳಿಂದ ಪಾಪ ಕಷ್ಟ ಬಿಟ್ಟು ಸಾಕಿದ್ದಾರೆ. ಮತ್ತು ಮೊನ್ನೆ ರೀಸೆಂಟಾಗಿ ಒಂದು ತಿಂಗಳು ಮುಂಚೆ ಏನಾಯಿತು, ಮದುವೆ ಆಗಿದ್ದಾರೆ ಅಂತೇಳಿ ಎಲ್ಲ ಮಾಹಿತಿ ಹೇಳಿದರು ನಮಗೆ. ನಾವೇನು ಮಾಡಿದ್ವಿ, ಅವ್ರ ದೊಡ್ಡಪ್ಪ ಯಾರೋ ಬಂದಿದ್ದರು, ಹೀಗೆಲ್ಲ ಇಷ್ಟಪಟ್ಟಿದ್ದಾರಂತೆ ಮದುವೆ ಆಗ್ತಾರೆ ಅಂತೇಳಿ ಹೇಳಿದರು. ಸೊ ನಾವೇನಾಯಿತು, ಆಯ್ತು ಇಷ್ಟಪಟ್ಟಿದ್ದಾರಲ್ಲ ಮದುವೆ ಆಗಲಿ ಅಂತೇಳಿ ನಾವು ಭಾಳ ಚೆನ್ನಾಗಿರಲಿ ನಮ್ಮ ತಂಗಿ ಅಂತೇಳಿ ನಾವೆಲ್ಲ ಒಪ್ಪಿದ್ವಿ. ಓಕೆ ಅಂತೇಳಿ ಮದುವೆ ಮಾಡ್ಕೊಂಡ್ರು. ಕರೆಕ್ಟ್ ಇವತ್ತಿಗೆ 32 ದಿನ ಆಗಿದೆ ಸರ್. ಅದನ್ನ ಮದುವೆ ಆಗಿ ಅದನ್ನ ಒಂದು ವಾರ 10 ದಿವಸದಿಂದ ಸ್ಟಾರ್ಟ್ ಅಂತಾಗಲೇ ಟಾರ್ಚರ್ ಸ್ಟಾರ್ಟ್ ಮಾಡಿದ್ದಾರೆ. ಏನು ಮದುವೆ ಮಾಡ್ಕೊಂಬಂದಿದ್ವಿ, ಏನು ವರದಕ್ಷಿಣೆ ಕೊಟ್ಟಿಲ್ಲ, ದುಡ್ಡು ತಂದಿಲ್ಲ, ಸುಮ್ಮ ಮದುವೆ ಮಾಡ್ಕೊಂಬಂದಿದ್ವಿ. ಮೊದಲೇ ಈಗ ಮದುವೆ ಮಾಡ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ಹೇಳಿಲ್ಲದಿದ್ದು, ಮದುವೆ ಆದಮೇಲೆ ಈ ಥರ ಮಾಡಿ ಕೇಳ್ತಿದ್ದಾರೆ ಅನ್ನೋದಕ್ಕೋಸ್ಕರ ನಾವೇನು ಮಾಡಿದ್ವಿ, ನಮ್ಮ ಚಿಕ್ಕಮ್ಮರು ಪಾಪ ನಮ್ಮ ಕೂಡ ಹೇಳಿದೆ, ಅವರು ತಾಯಿಗೆ ಹೇಳಿದ್ದಾರೆ ಕಷ್ಟ. ಹಿಂಗೆ 15 ದಿವಸದಿಂದ ನಾನು ಅಯ್ಯೋ ಅನ್ನಿಸ್ತಿದ್ದಾರೆ, ವರದಕ್ಷಿಣೆ ಕಿರುಕುಳ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ ಬಾಸ್ ವಾಲಾ ಬಿ ದ ಬಾಸ್. ವರದಕ್ಷಿಣೆ ಕೇಳ್ತಿದ್ದಾರೆ, ಕಿರುಕುಳ ಕೊಡ್ತಾ ಇದ್ದಾರೆ ಅಂತೇಳಿ. ಅವರು ಪಾಪ ನನ್ನ ಮಗಳು ಅಲ್ಲ ಪಾಪ ಏನು ಕೊಟ್ಟಿಲ್ಲ ಬಿಡು ಅಂತೇಳಿ ಚೆನ್ನಾಗಿರಲಿ ಅಂತೇಳಿ ಒಡವೆ ಮಾರಿ ಮೊನ್ನೆ ಇನ್ನೂ ಬೈಕ್ ಕೊಡಿಸಿದ್ದಾರೆ. ಮೊನ್ನೆ ಬೈಕ್ ಕೊಡಿಸಿದ್ದಾರೆ. ಆಲ್ರೆಡಿ ನಿನ್ನೆ ನೋಡಿದ್ರೆ ಸಾಯಂಕಾಲ ಫೋನ್ ಮಾಡಿ ಇಸ್ಕೊಂಡಿದ್ರೆ ಅವ್ರೊಬ್ಬರಾದ್ರು ಇರ್ಬೋದಿತ್ತಲ್ವ ಇಲ್ಲಿ. ಅವರೊಬ್ಬರು ಇಲ್ಲ. ಏನು ಮಾಡ್ಬೇಕು ನಾವೀಗ? ಅಂಥವ್ರಿಗೆ ಏನು ಆಗ್ಬೇಕು? ನೀವೇ ಆನ್ಸರ್ ಮಾಡಿ ಸರ್, ನೀವೇ ಹೇಳಿ. ಶಿಕ್ಷೆ ಆಗಲೇಬೇಕು ಸರ್. ಇದಕ್ಕೆ ಏನಾದರೂ ಶಿಕ್ಷೆ ಮಾಡಬೇಕಂತೇಳಿ ನಾವು ನಿಮ್ಮ ಹತ್ರ ಕೇಳ್ತಿದ್ದೀವಿ ಸರ್. ಅನುಮಾನ ಏನು, ಅದೇ ಸರ್ ನಮ್ಗೆ ಅನುಮಾನ ಏನಂತಂದರೆ ಅವಳೇ ಸತ್ತೋಗಿದ್ರೆ ಇಲ್ಲ ಅವ್ರು ಇರಬೇಕಿತ್ತಲ್ಲ, ನಮ್ಮ ತಪ್ಪಲ್ಲಮ್ಮ. ಇಷ್ಟೆಲ್ಲ ಆಗೈತಂದ್ರೆ ಅವರು ಒಬ್ಬರು ಇಲ್ದಿದ್ದು ನಮ್ಗೆ ಅನುಮಾನ ಇಲ್ಲದೆ ಇನ್ನೇನಿರುತ್ತೆ ಸರ್ ಇಲ್ಲಿ.